ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಸ್ಪೆಷಲ್ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಏನಪ್ಪ ಅಂತಂದರೆ, ಸೆಲೆಬ್ರಿಟಿಗಳು ಅವರ ದಿನನಿತ್ಯ ಜೀವನದಲ್ಲಿ ಅವರು ಫಿಟ್ ಆಗಿರಲು, ಹಾಗೆ ಗ್ಲಾಮರ್ ಆಗಿ ಸುಂದರವಾಗಿ ಕಾಣೋದಕ್ಕೆ ಅವರು ಯಾವ್ಯಾವ ಅಂಶಗಳನ್ನು ಅಳವಡಿಸ್ಕೊಳ್ತಾರೆ. ಸಿಂಪಲ್ ಆದ ಕೆಲವು 5 ಅಂಶಗಳನ್ನು ಅವರು ಅಳವಡಿಸ್ಕೊಳ್ತಾರೆ. ಅದು ಯಾವ್ಯಾವ ಅಂತೇಳಿ ನೋಡೋಣ. ಇದು ಅವರೊಬ್ಬರೇ ಅಲ್ಲ, ಎಲ್ಲರೂ ಅಳವಡಿಸ್ಕೋಬೇಕು. ಇದು ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯ, ನಮ್ಮ ಸ್ಕಿನ್ನು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಅವರ ಉದಾಹರಣೆ, ಅವರ ಸ್ಫೂರ್ತಿ ಯಾಕೆ ತಗೊಳ್ತಾ ಇದ್ದೀವಿ ಅಂತಂದರೆ, ಯಾಕೆ ಗೊತ್ತಿಲ್ಲ. ಯಾಕೆ ಅಂತಂದರೆ, ಅವರು ಸ್ಫೂರ್ತಿಯಾಗಿ ತಗೊಂಡ್ರೆ ನಮಗೆ ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ಹಂಗಾಗಿ ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೇದು, ಅವರು ವರ್ಕೌಟ್ ಮಾಡೇ ಮಾಡ್ತಾರೆ. ಅವರು ಯೋಗ ಆಗಿರ್ಬೋದು, ಹಾಗೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಾಗಿರ್ಬೋದು, ಇಲ್ಲ ವಾಕ್ ಆಗಿರ್ಬೋದು. ಈ ರೀತಿ 1 ಗಂಟೆ ಅಂತೂ, ದಿನಕ್ಕೆ 1 ಗಂಟೆ ಆದ್ರೂ ಅವರು ಇದನ್ನ ಅಳವಡಿಸ್ಕೊಳ್ತಾರೆ. ದಿನಕ್ಕೆ 1 ಗಂಟೆ ಆದರೂ ನಾವು ವರ್ಕೌಟ್ ಮಾಡಬೇಕು, ನಾವು ಆ್ಯಕ್ಟಿವ್ ಆಗಿರಬೇಕು ಅಂತಂದು ಅವ್ರಿಗೆ ಗೊತ್ತಿರುತ್ತೆ. ಹಂಗಾಗಿ ಅವ್ರು ಅದನ್ನ ಮಾಡೇ ಮಾಡ್ತಾರೆ ಫ್ಯಾಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ. ಹಾಗೆ ಎರಡನೇದೇನಪ್ಪ ಅಂತಂದರೆ, ನೋ ಶುಗರ್, ನೋ ಮೈದಾ, ನೋ ಜಂಕ್ ಫುಡ್, ಹಾಗೆ ರಿಫೈನ್ಡ್ ಆಯಿಲ್ ಅಂತೂ ಬಳಸೋದೇ ಇಲ್ಲ ಅವರು. ಇದನ್ನ ಮಾಡೋದ್ರಿಂದ ನಾವು ನಮ್ಮ ಗಟ್ ಹೆಲ್ತ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಆ ಶುಗರ್ನ ಬರೀ 1 ತಿಂಗಳು ಬಿಟ್ಟು ನೋಡಿದ್ರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಬಾಡಿಯಲ್ಲಿ ಬೇಕಾದ ವ್ಯತ್ಯಾಸ ನಾವೇ ನೋಡ್ಬೋದು. ಹಾಗೆ ಮೈದಾ ತಿನ್ನಬಾರ್ದು, ಆರೋಗ್ಯಕ್ಕೆ ಒಳ್ಳೇದಲ್ಲ ಅಷ್ಟಾಗಿ. ರಿಫೈನ್ಡ್ ಆಯಿಲ್ ಅಂತೂ ಹೇಳಲೇಬಾರ್ದು, ನಿಮಗೆಲ್ಲ ಗೊತ್ತೇ ಇರುತ್ತೆ, ನಾನೇನು ಸ್ಪೆಷಲಾಗಿ ಹೇಳೋದು ಬೇಡ. ಅವರು ಯಾವ ಥರ ಯಾವ ರೀತಿಯಲ್ಲಿ ಒಂದು ಸರಳವಾದ ಒಂದು ಅಂಶಗಳನ್ನ ರೂಢಿಸ್ಕೊಳ್ತಾರಲ್ಲ, ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಶುಗರ್ ತಿನ್ನೋದಿಲ್ಲ, ಹಾಗೆ ಮೈದಾ ತಿನ್ನೋದಿಲ್ಲ, ರಿಫೈನ್ಡ್ ಆಯಿಲ್ ತಿನ್ನೋದಿಲ್ಲ, ಜಂಕ್ ಫುಡ್ ಅಂತೂ ಮುಟ್ಟೋದೇ ಇಲ್ಲ. ಜೊತೆಗೆ ದಿನಕ್ಕೆ 1 ಗಂಟೆ ವ್ಯಾಯಾಮ ಅಂತೂ ಮಾಡೇ ಮಾಡ್ತಾರೆ. ಮೂರನೇದು, ಹೈಡ್ರೇಷನ್ ಆಗಿರೋಕ್ಕೆ ಇಷ್ಟಪಡ್ತಾರೆ. ಅಂದರೆ ದಿನಕ್ಕೆ 3-4 ಲೀಟ್ರ್ ಅಂತೂ ಆ ನೀರನ್ನ ಕುಡಿತಾರೆ ಅವರು. ನೀರನ್ನ 3-4 ಲೀಟ್ರನ್ನ ಕುಡಿತಾರೆ. ಈ ರೀತಿ ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಷನ್ ಆಗಿರುತ್ತೆ, ನಮ್ಮ ಸ್ಕಿನ್ನಿಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ಗ್ಲೋ ಆಗಿರುತ್ತೆ. ಹಾಗೆ ಫ್ಯಾಟ್ ಲಾಸಿಗೆ ನೀರು ಸಹ ಒಂದು ಮುಖ್ಯವಾದದ್ದು ಅಂತ ಹೇಳ್ಬೋದು. ನೀರನ್ನ ಜಾಸ್ತಿ ಕುಡಿಬೇಕು, ಇದರಿಂದ ನಮ್ಮ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ. ಹಾಗೆ ಇನ್ನೂ ಏನೇನೋ ಬೆನಿಫಿಟ್ ಇದ್ದಾವೆ, ಅದೆಲ್ಲ ಗೂಗಲ್ ಮಾಡಿರಿ. ನಾಲ್ಕನೇದು ನಿದ್ದೆ ಅಂತೂ ಕಂಪಲ್ಸರಿ. ಅವರು 7ರಿಂದ 8 ಗಂಟೆ, ಅದು ಆಗಲಿಲ್ಲ 6 ಗಂಟೆ ಅಂತೂ ಮಿನಿಮಮ್ ಅವರು ನಿದ್ದೆ ಮಾಡೇ ಮಾಡ್ತಾರೆ. ಇದನ್ನ ಮಾಡೋದ್ರಿಂದ ಅವ್ರ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಟೆನ್ಷನ್ ಅನ್ನೋದು ಕಮ್ಮಿ ಆಗುತ್ತೆ. ಇದನ್ನ ಮಾಡೇ ಮಾಡ್ತಾರೆ. ನಿದ್ದೆ ಚೆನ್ನಾಗಿದ್ದರೆ ಅವತ್ತಿನ ದಿನ ಚೆನ್ನಾಗಿರುತ್ತೆ ಅಂತ ಗೊತ್ತವರಿಗೆ. ಹಂಗಾಗಿ ನಿದ್ದೆ ಚೆನ್ನಾಗಿ ಮಾಡ್ತಾರೆ. ಇದರಿಂದ ನಮ್ಮ ಟೆನ್ಷನ್ ಕಮ್ಮಿ ಆಗುತ್ತೆ, ಸ್ಕಿನ್ನಿಗೆ ಫಿಟ್ಟಾಗಿ ಇರೋದಕ್ಕೆ, ವೆಯ್ಟ್ ಲಾಸ್ ಆಗಿರ್ಬೋದು, ಫ್ಯಾಟ್ ಲಾಸ್ ಆಗಿರ್ಬೋದು, ನಿದ್ದೆನೂ ಒಂದು ಕಾರಣ ಅಂತ ಗೊತ್ತವ್ರಿಗೆ. ಅದನ್ನೂ ಸಹ ಚೆನ್ನಾಗಿ ನಿದ್ದೆ ಮಾಡ್ತಾರೆ. 5ನೇದು ಏನಪ್ಪ ಅಂತಂದರೆ, ಅವರು ಸಂಜೆ 5ರಿಂದ 6ರಷ್ಟೊತ್ತಿಗೆ ಅವ್ರ ಊಟನ ಮುಗಿಸ್ತಾರೆ. ನಮ್ಮಂಗೆ 9 ಗಂಟೆಗೆ 10 ಗಂಟೆಗೆ ಈ ರೀತಿ ಊಟ ಮಾಡೋದಿಲ್ಲ ಅವರು ಮಲಗೋಕ್ಕಿಂತ 3-4 ತಾಸು ಮುಂಚೆನೇ ಊಟ ಮಾಡ್ತಾರೆ ಅವರು. ಈ ರೀತಿ ಮಾಡೋದ್ರಿಂದ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು, ಹಾಗೆ ನಮ್ಮ ಗಟ್ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಇದರಿಂದನೂ ಫ್ಯಾಟ್ ಲಾಸ್ ಆಗುತ್ತೆ. ಯಾಕೆಂದರೆ ನಾವು ಮಲ್ಕೊಳ್ಳೋಷ್ಟೊತ್ತಿಗೆ ಚೆನ್ನಾಗಿ ಜೀರ್ಣ ಆಗಿರೋದ್ರಿಂದ ನಾವು ಸ್ವಲ್ಪ ಓಡಾಡ್ಕೊಂಡಿರ್ತೀವಿ. 10 ಗಂಟೆಗೆ ಊಟ ಮಾಡಿದ್ರೆ 10 ಗಂಟೆಗೆ ಊಟ ಮಾಡಿ ನಿದ್ದೆ ಅಂತ ಅಂದ್ಬಿಟ್ಟು ನಿದ್ದೆ ಹಂಗೆ ಮಲ್ಕೊಂಡ್ಬಿಡ್ತೀವಿ. ನಾವು ಅರ್ಧ ಗಂಟೆ ಅಷ್ಟೇ ನಾವು ಗ್ಯಾಪ್ ಕೊಡೋದು, ಹಂಗೆ ಮಲ್ಕೊಂಡ್ಬಿಡ್ತೀವಿ. ಆದರೆ ಅವರು 6ರಿಂದ 7 ಗಂಟೆಗೆ ಊಟ ಮಾಡಿಬಿಟ್ರೆ ನಾವು ಒಂದು 9:30 ಅನ್ನೋಷ್ಟೊತ್ತಿಗೆ ನಾವು ಓಡಾಡ್ಕೊಂಡು ನಮ್ಮ ಹೊಟ್ಟೆಗೆ ಇರೋ ಊಟ ಎಲ್ಲ ಜೀರ್ಣ ಆಗಿರುತ್ತೆ. ಹಂಗಾಗಿ ಫ್ಯಾಟ್ ಲಾಸು ಸಹ ಕಡಿಮೆ ಆಗುತ್ತೆ. ರಾತ್ರಿ ಎಲ್ಲ ಚೆನ್ನಾಗಿ ನಿದ್ದೆ ಬರುತ್ತೆ. ಇದಷ್ಟೇ ಅಲ್ಲ, ತುಂಬ ಅವರು ಊಟದಲ್ಲಿ ತುಂಬಾ ಸರಳವಾಗಿಯೇ ಅವರೇನು ತುಂಬ ಏನಂತಾರೆ ಅದಕ್ಕೆ, ಆಡಂಬರವಾಗಿ ಏನು ಊಟ ಮಾಡೋದಿಲ್ಲ, ಸರಳವಾದ ಊಟ ಮಾಡ್ತಾರೆ. ಪ್ರೋಟೀನ ಜಾಸ್ತಿ ತಗೊಂತಾರೆ, ಹಾಗೆ ಫೈಬರು, ಗುಡ್ ಫ್ಯಾಟ್ ಅಂತ ಹೇಳಿ ಇವೆಲ್ಲ ನಮ್ಮ ಹಳೆ ಕಾಲದ ಊಟ ಮಾಡೋದವರು. ನಮ್ಮ ಹಳೆ ಕಾಲದಾಗೆ ನಮ್ಮ ಹಿರಿಯರು ಏನೇನು ಬಳಸ್ತಾ ಇದ್ರು ಅಂದರೆ, 6 ಗಂಟೆ 7 ಗಂಟೆಗೆ ನಮ್ಮ ಹಿರಿಯರೆಲ್ಲ ಊಟ ಮಾಡಿ ಮಲ್ಕೊತಾ ಇದ್ರು. ಅವರು ಜಾಸ್ತಿ ಜಂಕ್ ಫುಡ್, ಸಕ್ಕರೆ ಅದೆಲ್ಲ ಗೊತ್ತೇ ಇರಲಿಲ್ಲ ಅವರಿಗೆ. ತೆಂಗಿನ ಎಣ್ಣೆ ಬಳಸ್ತಿದ್ರು ಊಟಕ್ಕೆ, ಪೌಷ್ಟಿಕಾಂಶ ಊಟನೇ ಮಾಡ್ತಾಯಿದ್ರು ಅವರು. ಈಗಲೂ ಸಹ ಸೆಲೆಬ್ರಿಟಿಗಳು ಇದನ್ನೇ ರೂಢಿಸ್ಕೊತಾರೆ. ಪೌಷ್ಟಿಕಾಂಶದ ಊಟ, ಪ್ರೋಟೀನು, ಫೈಬರು, ಕಾರ್ಬೋಹೈಡ್ರೇಟು, ಗುಡ್ ಫ್ಯಾಟ್ ಅಂತೇಳಿ ಇವೆಲ್ಲ ಅವರು ಏನಂದರೆ ಸಮತೋಲನವಾಗಿ ಊಟ ಮಾಡ್ತಾರೆ. ಇದರಿಂದ ನಾವು ಆರೋಗ್ಯವಾಗಿರೋಕ್ಕೆ, ಫಿಟ್ಟಾಗಿರೋಕ್ಕೆ, ಆಮೇಲೆ ಗ್ಲಾಮರ ಕಾಣೋಕ್ಕೂ ಇವೆಲ್ಲ ಒಂದು ಪಾತ್ರನ ವಹಿಸುತ್ತೆ ಅಂತ ಹೇಳ್ಬೋದು. ಸಾಧ್ಯವಾದರೆ ನೀವು ಮನೆಯಲ್ಲೇ ಊಟ ಮಾಡೋದಕ್ಕೆ ಟ್ರೈ ಮಾಡಿ. ಇದೆಲ್ಲ ಏನು ಕೇಳ್ತಾ ಇದ್ರಿಂದ ಆರೋಗ್ಯ ದೃಷ್ಟಿಯಿಂದ ನಾನು ಇದೆಲ್ಲ ಹೇಳ್ತಾ ಇರೋದು.
ಆರೋಗ್ಯವಿದ್ರೆ ಭಾಗ್ಯ ಅಂತೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ. ಆರೋಗ್ಯ ಇದ್ರೇ ಪ್ರತಿಯೊಂದು ನಾವು ಏನೇ ಒಂದು ದುಡಿಯೋದಾಗಿರ್ಬೋದು, ದುಡ್ಡು ಸೇವಿಂಗ್ಸ್ ಮಾಡೋದಾಗಿರ್ಬೋದು, ಏನೇ ಒಂದು ಮಾಡಬೇಕು ಅಂತಂದ್ರೂ ಆರೋಗ್ಯ ಇರಬೇಕು. ಹಾಗಾಗಿ ಆರೋಗ್ಯ ದೃಷ್ಟಿಯಿಂದ ಇವೆಲ್ಲ ನೀವು ಪಾಲಿಸ್ರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.